ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರು ಯಲಹಂಕದ ಈ ಫಕೀರ್ ಕಾಲನಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಯಿತು. ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆ ತೆರವು ಏನ್ ಮಾಡಲಾಯಿತು, ಆ ಮನೆ ತೆರವುಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಜನವಸತಿಗೆ ಸೂಕ್ತವಾದಂತಹ ಪ್ರದೇಶ ಅಲ್ಲ. ತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು, ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರು ಯಲಹಂಕದ ಈ ಫಕೀರ್ ಕಾಲನಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಯಿತು. ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆ ತೆರವು ಏನ್ ಮಾಡಲಾಯಿತು, ಆ ಮನೆ ತೆರವುಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಜನವಸತಿಗೆ ಸೂಕ್ತವಾದಂತಹ ಪ್ರದೇಶ ಅಲ್ಲ. ತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು, ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರು ಯಲಹಂಕದ ಈ ಫಕೀರ್ ಕಾಲನಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಯಿತು. ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆ ತೆರವು ಏನ್ ಮಾಡಲಾಯಿತು, ಆ ಮನೆ ತೆರವುಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಜನವಸತಿಗೆ ಸೂಕ್ತವಾದಂತಹ ಪ್ರದೇಶ ಅಲ್ಲ. ತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು, ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರು ಯಲಹಂಕದ ಈ ಫಕೀರ್ ಕಾಲನಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಯಿತು. ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆ ತೆರವು ಏನ್ ಮಾಡಲಾಯಿತು, ಆ ಮನೆ ತೆರವುಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ.
ಅದು ಜನವಸತಿಗೆ ಸೂಕ್ತವಾದಂತಹ ಪ್ರದೇಶ ಅಲ್ಲ. ತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರು ಯಲಹಂಕದ ಈ ಫಕೀರ್ ಕಾಲನಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಆಯಿತು. ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆ ತೆರವು ಏನು ಮಾಡಲಾಯಿತು, ಆ ಮನೆ ತೆರವುಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಜನವಸತಿಗೆ ಸೂಕ್ತವಾದಂತಹ ಪ್ರದೇಶ ಅಲ್ಲ. ತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ಅತಿಕ್ರಮವಾಗಿ ನಿರ್ಮಿಸಿದಂತಹ ಗುಡಿಸಲು ಅದನ್ನ ತೆರವುಗೊಳಿಸುವುದು ಅನಿವಾರ್ಯವಾಗಿತ್ತು. ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆಯನ್ನ ನೀಡಲಾಗಿತ್ತು. ಕಾನೂನನ್ನ ಪಾಲಿಸುತ್ತಿಲ್ಲ, ಹಾಗಾಗಿ ತೆರವು ಅನಿವಾರ್ಯ ಅನ್ನುವಂಥದ್ದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ. ಜನವಸತಿಗೆ ಸೂಕ್ತ ಪ್ರದೇಶ ಅಲ್ಲ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದ್ದವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟರು ತೆರವಾಗಿರಲಿಲ್ಲ, ಹಾಗಾಗಿ ಸರ್ಕಾರದ ಸೂಚನೆಯನ್ನ ಪಾಲಿಸುತ್ತಿಲ್ಲ, ಒತ್ತುವರಿ ತೆರವು ಮಾಡಲಾಗಿದೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಅನ್ನ ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ಗೆ ಸಿಎಂ ನೀಡಿದ್ದಾರೆ ಅನ್ನುವಂಥ ಮಾಹಿತಿ.